ಹಾಯ್ ಹೆಲೋ ಗುಡ್ ಈವ್ನಿಂಗ್ ಎಲ್ರಿಗೂ ಶುಭ ಸಂಜೆ ಗೈಸ್. ಟುಡೇ ರಿಲ್ಯಾಕ್ಸ್ ಡೇ ಆಫ್ ದ ವೀಕ್, ರೆಸ್ಟ್ ಮಾಡುವಂತಹ ದಿನ ವೀಕಿಗೆ. ಯಾಕಪ್ಪ ಅಂದರೆ ಊರಿಗೆ ಬಂದಿದ್ದೀನಿ. ಯೂಶ್ವಲಿ ನೇಟಿವ್ಗೆ ಹೋದರೆ ರೆಸ್ಟ್ ಅಂತ ಮತ್ತು ಸ್ವಲ್ಪ ಪೀಸ್ ಆಫ್ ಮೈಂಡ್ ಇರುತ್ತಲ್ಲ. ಸೊ ಇವತ್ತು ಸುಣ್ಣ ಹೊಡಿಬೇಕು ಅಡಿಕೆ ಗಿಡಿಕೆ ಅಂತ ಬಂದೆ. ಬಟ್ ನಮ್ಮ ಅಪ್ಪ ಸುಣ್ಣ ತೊಗೊಂಬಂದಿಲ್ಲ ಗೈಸ್. ಅದು ಮಾಗಡಿಯಿಂದ ತೊಗೊಂಬರ್ಬೇಕಾಗಿತ್ತು, ತಂದಿಲ್ಲ. ನಾನು ಟ್ರೈ ಮಾಡಿದೆ, ಬಟ್ ಅದು ಅಂಗಡಿ ಓಪನ್ ಇಲ್ಲವಂತೆ, ಎಲ್ಲ ಕಡೆ ಸಿಗಲ್ಲ ಅದು. ಸೊ ಇವಾಗ ನಾನೇ ಹೊಡಿತೀರಿ ಬಿಡಿ, ಪರವಾಗಿಲ್ಲ ಅಂತಂದರು. ಅದಕ್ಕೆ ಹಂಗೆ ಸ್ವಲ್ಪ ಹೊಲ ಎಲ್ಲ ಸುತ್ತಾಡಿಕೊಂಡು ಈವ್ನಿಂಗ್ ರಿಟರ್ನ್ ಬ್ಯಾಕ್ ಬ್ಯಾಂಗ್ಳೂರಿಗೆ ಹೋಗಬೇಕು. ವರ್ಕಿದೆ. ಸೊ ವೆಬ್ಸೈಟ್ ಲಾಂಚ್ ಮಾಡಬೇಕು, ಅದ್ರ ಸ್ವಲ್ಪ ಇನ್ನೂ ಪೆಂಡಿಂಗ್ ಇದೆ, ಇನ್ನೂ ಸ್ವಲ್ಪ ಕೆಲಸಗಳಿದ್ದಾವೆ, ಎಲ್ಲ ಮಾಡಬೇಕು. ಅದಕ್ಕೆ ರಿಟರ್ನ್ ಊರಿಗೆ ಹೋಗಬೇಕು ಬ್ಯಾಂಗ್ಳೂರಿಗೆ. ಸೊ ಅಡಿಕೆ ಗಿಡದ ಹತ್ರ ಹೋಗಿ ಸ್ವಲ್ಪ ಕೆಲಸ ಇದೆ, ಬನ್ನಿ ಹೋಗ್ತಾ ಮಾತಾಡುವ. ಕ್ಯಾಮ್ರಾ ತಂದಿಲ್ಲ ಇವತ್ತು, ಅಂದರೆ ಮನೇಲಿದೆ ಕ್ಯಾಮ್ರಾ, ಇಲ್ಲ ಫೋನಲ್ಲಿ ಕ್ಯಾಪ್ಚರು ವಿಡಿಯೋ ಮಾಡೋಕ್ಕಾಗಲ್ಲ. ಯಾಕಂದರೆ ಇದು ಗೇರ್ ಗಾಡಿ ಗೈಸ್, ಗೇರ್ ಹಾಕಬೇಕು, ಎಕ್ಸಲೇಟರ್ ಕೊಡಬೇಕು. ಇರಿ ಅಡಿಕೆ ತೋಟದ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ. ಇವತ್ತಿನ ಕೆಲಸ ನಂದಿದು ಗೈಸ್, ರೆಸ್ಟ್ ಆಫ್ ದ ವೀಕ್ ಅಂತ ಹೇಳ್ಬೋದು. ಆ್ಯಂಡ್ ನೇಟಿವ್ ವರ್ಕು ಬೆಳಗ್ಗೆ ಅಂದರೆ ಏನೂ ಮಾಡಿಲ್ಲ, ಆರಾಮಾಗಿದೆ ಮನೇಲಿ. ಫಸ್ಟ್ ಹಂಗೆಲ್ಲ ಕೆಲಸ ಮಾಡಿಸಲ್ಲ ಗೈಸ್. ಇವಾಗ ನಮ್ಮ ಮನೇಲಿ ಆರಾಮಾಗಿರೋ ನಾವು ಮಾಡ್ಕೊತೀವಿ ಅಂತ. ಯಾಕಂದರೆ ರೂಢಿ ತಪ್ಪೋಗ್ಬಿಟ್ಟೈತೆ ಅಂತ ಗೊತ್ತು ಅವ್ರಿಗೆ. ಬಟ್ ಹಾಗಂತ ನಾವು ಹಂಗೆ ಇರೋಕ್ಕಾಗಲ್ಲ. ಬಿಸಿಯಕ್ಕೆ ಆಗ್ತಾಯಿಲ್ಲ ನೋಡಿ, ರೆಡಿ ಇದ್ದರು ನಾನು. ಇದಕ್ಕೆ ಎಣ್ಣೆ ಹಾಕ್ಕೊಂಡು ಹಾಕಬೇಕು. ಎಣ್ಣೆ ತಗೊಂಡೋಗ್ಬಿಟ್ಟಿದ್ದಾರೆ ಮನೆಗೆ. ಇಲ್ಲಪ್ಪ, ಈ ಥರ ತಿಂದಿದ್ದೀವಿ. ವಾಪಸ್ ಹಂಗೆ ಬರುತ್ತೆ ಗೈಸ್. ಒಣಗ್ಬಿಟ್ಟಿದೆಯಲ್ಲ, ಹೊಸದಾದರೆ ಬಗ್ಗುತ್ತೆ, ಈಗ ಒಣಗಿರೋ ಬಗ್ಗಲ್ಲ. ಕೆಲ ಎಣ್ಣೆ ತಗೊಂಬಂದು ಹಾಕಬೇಕಾಗತ್ತೆ ಅಷ್ಟೇ. ಸದ್ಯಕ್ಕೆ ಇಲ್ಲಿ ಹಾಕೋದು ಇದು ಹೋಗುತ್ತೆ. ಬೇಸಿಗೆನಲ್ಲಿ ಬಿಸಿಲನ್ನ ಅವಾಯ್ಡ್ ಮಾಡೋಕ್ಕೆ ಇದೊಂದು ಟೆಕ್ನಿಕ್. ಒಯ್ಯಪ್ಪ, ಬಿಸಿ ಮಳೆ ಬರೋ ಥರ ಆಗಿದೆ, ಮೂಡಾಗಿದೆ. ಇವಾಗಲೇ ಇನ್ನೂ ಮಳೆ ಬರಬಾರ್ದು ಅಂತಾರೆ, ನನಗೆ ಗೊತ್ತಿಲ್ಲ. ಮೋಡ ಹಾಕಿದೆ, ಬಂದರೂ ಬರ್ಬೋದು. ಐ ಥಿಂಕ್ ಬೆಂಗಳೂರಿಗೆ ಹೋಗೋಕ್ಕಾಗುತ್ತೆ ಇಲ್ವೋ ಗೊತ್ತಿಲ್ಲ. ಮಳೆ ಬಂದರೆ ಹೋಗೋಕ್ಕಾಗಲ್ಲ, ಬಂದಿರೋದು ಬೈಕಲ್ಲಿ. ಇದಕ್ಕೆಲ್ಲ ಹಾಕಬೇಕು ಅಂತ ನೋಡಿ. ಇಲ್ಲೆಲ್ಲ ಹಿಂಬಳೆ ಹೊಡ್ತಿದೆ. ಈ ಸಲ ಸುಮಾರು ಬಂದಿದೆ ಗೈಸ್, ತುಂಬ ಚೆನ್ನಾಗಿ. ನಮ್ಮನೇಲಿ ಮೇಂಟೈನ್ ಮಾಡಿದ್ದೀವಿ. ಮೇಂಟೈನ್ ಮಾಡಿದ್ರೇ ಸಾಧ್ಯ ಚೆನ್ನಾಗಿ ಬರೋಕ್ಕೆ. ಲೈಕ್ ದಿಸ್. ಮತ್ತು ಇಲ್ಲಿ ತೆಂಗು ಹಾಕಿದ್ದೀವಿ, ಅಲ್ಲೊಂದು 30 ಹಾಕಿದ್ದೀವಿ ಫುಲ್ ಇಲ್ಲಿನ ಮೇಲ್ಗಂಟ. ನೀವು ನೋಡ್ಬೋದು ನಮ್ಮದ್ರಲ್ಲಿ ಯಾವ ಥರ ಅಡಿಕೆ ಬಂದಿದೆ ಈ ಸಲ ಅಂತ. ಬಟ್ ನೆಕ್ಸ್ಟ್ ಇಯರ್ಗೆ ಫುಲ್ಲು ಬರುತ್ತೆ ನೋಡಿ. ಈ ಮರದಲ್ಲಿ ಬಂದಿಲ್ಲ. ಆ್ಯಂಡ್ ಈ ಮರದಲ್ಲಿ ಇವಾಗ ಒಂದೊಂದು ನೆಕ್ಸ್ಟ್ ಇಯರ್ಗೆ ಎಲ್ಲ ಮರದಲ್ಲೂ ಬರುತ್ತೆ ಫುಲ್ಲು. ಆ್ಯಂಡ್ ಇವಾಗ ಈಗ ಏನು ಮಾಡಬೇಕಂದ್ರೆ ಇದಕ್ಕೆ
ಹಸು ಗೊಬ್ಬರ ಹಾಕ್ಸ್ಬೇಕು. ಸ್ಟಾಕ್ ಇದೆ ನಮ್ಮ ಹತ್ರ ಮನೆ ಹತ್ರ. ಸೊ ಇವಾಗ ಅದನ್ನು ತಂದು ಟ್ಯಾಕ್ಟ್ರಲ್ಲಿ ತುಂಬ್ಕೊಂಬಂದು ಹಾಕ್ಬೇಕು ಇದಕ್ಕೆಲ್ಲ. ಆ್ಯಂಡ್ ಹಾಕ್ಸಿ ಮತ್ತು ಇದ್ರ ಮೇಲೆ ಮಣ್ಣು ಹಾಕ್ಸ್ಬೇಕು. ಯಾಕಪ್ಪ ಅಂದರೆ ಆಲ್ರೆಡಿ ಫುಲ್ ಬೇರೆ ಬಂದಿದೆ. ಒಂದು 3-4 ಇಯರ್ಸ್ ಒಂದು ಸಲ ಮಣ್ಣು ಹಾಕ್ತಿದ್ರೆ ಚೆನ್ನಾಗಿರುತ್ತೆ. ಆ್ಯಂಡ್ ಬೇರೆಲ್ಲ ಚೆನ್ನಾಗಿ ಬಿಡುತ್ತೆ, ಒಳ್ಳೆ ಫಲ ಬರುತ್ತೆ. ಯಾಕಪ್ಪ ಅಂದರೆ ತೋರಿಸ್ತೀನಿ. ಮೊನ್ನೆ ಇಲ್ಲಿ ಉಳುಮೆ ಮಾಡಿಸಿದ್ದಾರೆ. ಜಾಸ್ತಿ ಉಳ್ಳು ಬರೋದು ಗೈಸ್. ನೋಡಿ ಈ ಥರ ಇದೆಲ್ಲ ಅಡಿಕೆ ಮರದ ಬೇರು ಉಳುಮೆ ಮಾಡಿದಾಗ. ಇದು ಅಡಿಕೆ ಮರದ ಬೇರೆಲ್ಲ ಹೆಂಗಿರುತ್ತೆ ಅಂದರೆ ಮೇಲೇನೆ ಇದು ತೆಂಗಿನ ಮರದ ಬೇರೆ ಥರ ಎಲ್ಲ ಒಳಗಡೆ ಜಾಸ್ತಿ ಹೋಗೋಲ್ಲ, ಅಂಟ್ಕೊಂಡಿರುತ್ತೆ ಇಲ್ಲೇನು ಸುತ್ತಲೂ. ಸೊ ಉಳುಮೆ ಮಾಡಿದಾಗ ಟ್ಯಾಕ್ಟ್ರಲ್ಲಿ ಎಲ್ಲ ಕಿತ್ಕೊಂಡು ಹೋಗುತ್ತೆ. ಕಿತ್ಕೊಂಡು ಹೋದಾಗ ಈ ಥರ ಎಫೆಕ್ಟ್ ಆಗುತ್ತೆ ನೋಡಿ. ಒಂಬಳೆ ಕಾಯಿ ಒಂದು ಬಿಟ್ಟಿಲ್ಲ, ಎಲ್ಲ ಈ ಥರ ಉಳುಮೆ ಒಂಬಳೆ ಹೊಡೆದೈತೆ ಅಂದಾಗ ಏನಾದರೂ ಇನ್ ಕೇಸ್ ಉಳುಮೆ ಮಾಡಿಸ್ತು ಅಂದರೆ ಈ ಥರ ಆಗ್ಬಿಡುತ್ತೆ, ಕಾಯಿ ಕಚ್ಚಲ್ಲ. ನಾವು ಅವಾಯ್ಡ್ ಮಾಡಿದ್ದು ಮೊನ್ನೆ ರೀಸೆಂಟಾಗಿ ಓಡಿಸಿರೋದು. ಈಗ ಸದ್ಯಕ್ಕೇನು ಮತ್ತೆ ಉಳ್ಸಲ್ಲ. ಇವಾಗ ಇದರಲ್ಲಿ ಏನು ವೆಜಿಟೇಬಲ್ಸ್ ಏನು ಹಾಕೋಕ್ಕಾಗ್ತಾಯಿಲ್ಲ. ನಾವು ತುಂಬ ನೆರಳಾಗುತ್ತಲ್ಲ, ಏನೂ ಬರೋಲ್ಲ. ಜೋಳನೂ ಅಷ್ಟಕ್ಕಷ್ಟು. ಇದಾದರೂ ಇಷ್ಟು ದೊಡ್ಡದಾಗಿ ಕಾಣ್ತಿದೆ. ಮೇಲ್ಗಡೆ 2 ತುಂಡ ಇದೆ, ಅಂದರೆ 2 ಏನಂತಾರೆ ನಮ್ಮ ಕನ್ನಡದಲ್ಲೆಲ್ಲ 2 ತುಂಡ ಅಂತ ಕರಿತೀವಿ. ಅಂದರೆ 2 ಭಾಗ. ಅದರಲ್ಲಿ 6 ಫೀಟ್ಗೆ ಹಾಕಿರೋದು. ಇದೆಲ್ಲ 8 ಫೀಟು. ಇದು 8 ಫೀಟು, ಅದು 6 ಫೀಟು. ನಾವು ಆ್ಯಕ್ಚುಲಿ ಏನಂದರೆ ಟ್ರೆಂಚ್ ಹೊಡಿಸ್ಬಿಟ್ಟು ಹಾಕಬೇಕಾಗಿತ್ತು. ಅಂದರೆ JCB ತೆಗ್ಸಿ ಹಾಕ್ಸಿದ್ರೆ ಇಲ್ಲಿವರೆಗೂ ಸ್ವಲ್ಪ ಮುಚ್ಚಿದ್ರೆ ಇನ್ನೂ ಸಕ್ಕತ್ತಾಗಿ ಗಿಡ. ನಾವು ಇದನ್ನೆಲ್ಲ ಗುಂಡಿ ತೆಗ್ಸಿ ಹಾಕಿದ್ದು. ಆ್ಯಂಡ್ ಅದನ್ನು ನಾವೇ ಗುಂಡಿ ತೆಗ್ದು ಹಾಕಿದ್ದು ಆರೆಕೋಲಲ್ಲಿ. ಸೊ ಗುಂಡಿ ತೆಗ್ಸಿ ಟ್ರೆಂಚ್ ಹೊಡ್ಸಿ ಹಾಕಿದ್ರೆ ಇನ್ನೂ ಸಕ್ಕತ್ತಾಗಿ ಬರುತ್ತೆ. ಈಗ ಮೇಲ್ಗಡೆಗೆ ಅದೇ ಹಂಗೆ ಮಾಡ್ತೀವಿ ನಾವು. ಆ್ಯಂಡ್ ಚೆನ್ನಾಗಿ ಬಂದಿದೆ ನಮ್ಮದು, ಏನು ಲಾಸ್ ಏನಿಲ್ಲ. ಅಂದರೆ ಗಿಡ ಚೆನ್ನಾಗಿ ಬಂದಿಲ್ಲ ಅಂದರೆ ಗೊತ್ತಾಗ್ಬಿಡುತ್ತೆ ಗೈಸ್. 4.5 ಇಯರ್ಸ್ 5 ಇಯರ್ಸ್ ಇದೆ ಬರೋಕ್ಕೆ. ನಮ್ಮದು 4 ಇಯರ್ಸ್ಗೆ ಸ್ಟಾರ್ಟ್ ಆಯಿತು. ಅದು ಸ್ವಲ್ಪ ಗಿಡ ಎಲ್ಲ ಬೆಳೆದಿದೆ. ಆ್ಯಂಡ್ ಸ್ವಲ್ಪ ಚೆನ್ನಾಗಿ ಮೇಂಟೈನ್ ಮಾಡಿದ್ದು. ಗೊಬ್ಬರ ಎಲ್ಲ ಹಾಕಿ ನಾವು ಈ ರಾಸಾಯನಿಕ ಗೊಬ್ಬರ ಏನೆಲ್ಲ ಹಾಕಲ್ಲ, ಓನ್ಲಿ ಹಸು ಗೊಬ್ಬರ. ಅದು ಬಿಟ್ಟರೆ ಬೇರೆ ಏನೂ ಇದಕ್ಕೆ ಹಾಕಿಲ್ಲ. ಏನೂ ಹಾಕೋಂಗಿಲ್ಲ ಆ್ಯಕ್ಚುಲಿ. ಸ್ಪ್ರೇ ಏನೂ ಮಾಡಿಲ್ಲ, ಔಷಧಿ ಗಿಷ್ಟಲ್ಲ ಏನು ಸ್ಪ್ರೇ ಮಾಡಿಲ್ಲ ನಾವು. ಹಸು ಗೊಬ್ಬರ ಬಿಟ್ಟರೆ ಬೇರೆ ಏನೂ ಹಾಕಿಲ್ಲ. ಇವಾಗ ಸದ್ಯಕ್ಕೆ ಮಣ್ಣು ಒಂದು ಹೊಡೆಸ್ಬಿಟ್ರೆ ಸದ್ಯಕ್ಕೆ ಇನ್ನೊಂದು 3-4 ಇಯರ್ಸ್ ಮಣ್ಣು ಹೊಡ್ಸಂಗಿಲ್ಲ. ಇಯರ್ಲಿ 1 ಟೈಮ್ ಆರ್ 2 ಟೈಮ್ಸ್ ಹಸು ಗೊಬ್ಬರ ಹಾಕ್ತೀವಿ. ಯಾಕಂದರೆ ಸ್ಟಾಕ್ ಇರುತ್ತೆ ನಮ್ಮ ಮನೇಲಿ ಹಸುಗಳಿದೆಯಲ್ಲ. ನಾವೇನು ಬೇರೆ ಕಡೆಯಿಂದ ದುಡ್ಡು ಕೊಡ್ತವ್ರೆ ಹಂಗಿಲ್ಲ. ನೋಡಿ ಈ ಥರ ಮರಗಳು ಹೈಟಿಗೆ ಬೆಳ್ಕೊಂಡು ಹೋಗಿದೆ. ಚೆನ್ನಾಗಿ ಬಂದಿದೆ ಈ ಮರ ಇದು ಆ್ಯಕ್ಚುಲಿ. ಬಟ್ ಈ ಥರ ಜಾಸ್ತಿ ಬರಬಾರ್ದು. ನೋಡಿ ಎಷ್ಟಿದೆಯಲ್ಲ, 1/2 ಅಡಿಗೆ 1 ಹೊಡಿಬಾರ್ದು. ಇದಕ್ಕೂ ಏನು ಡಿಫ್ರೆನ್ಸ್ ಅಂತ ತೋರಿಸ್ತೀನಿ ರೀ. ನೋಡಿ ಇದು ಅದು 1/2 ಅಡಿಗಿದೆ, ಇದು 1/2 ಅಡಿಗಿನ ಕಮ್ಮಿ ಇದೆ. ಇದು ಇಲ್ಲೇ ಬಿಟ್ಟಿದೆ ನೋಡಿ ಹೊಂಬಾಳೆ. ಅದು ಇದೇ ಇಯರೇ ಹೊಡೆದಿರೋದು. ಲಾಸ್ಟ್ ಇಯರ್ 1 ಬಿಟ್ಟಿತ್ತು. ಬಟ್ ನೋಡಿ ಕಾಯಿ ಕಮ್ಮಿ ಇದೆ ಅದರಲ್ಲಿ. ಬಟ್ ಬಿಡುತ್ತೇನೋ ಫ್ಯೂಚರ್ಗೆ. ಬಟ್ ಇಷ್ಟು ಹೈಟು ಜಾಸ್ತಿ ಆಯ್ತು ಸ್ವಲ್ಪ. ಬಟ್ ಇಷ್ಟು ಹೈಟ್ ಹೋದ್ರೂ ದಪ್ಪ ಇರ್ಬೇಕು ಮರ, ಹಿಂಗೆ ಇಲ್ಲ ಅಂದರೆ ಕಾಯಿ ಅಷ್ಟು ಇದಾಗಲ್ಲ. ಇನ್ನೊಂದು 2 ತೋರಿಸ್ತೀನಿ ರೀ. ಐ ಥಿಂಕ್ ಇಟ್ ವಿಲ್ ಹೆಲ್ಪ್ ಸಮ್ವನ್ ಅಂತ ಅನ್ಕೊತೀನಿ. ಬಟ್ ಯಾರ ಬಗ್ಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ನೋಡಿ ಈ ಥರ ಬರಬೇಕು. ಇಷ್ಟಿದೆ ಹೊಡೆದಿದೆಯಲ್ಲ ನೋಡಿ. ಅದಕ್ಕೂ ಕಂಪೇರ್ ಮಾಡ್ಕೊಳ್ಳಿ. ಪಕ್ಕ ತೋಟದಲ್ಲಿ ಹಾಕಿದ್ದಾರೆ, ಅವ್ರದ್ದು ಇನ್ನೂ ಕಮ್ಮಿ ಇದೆ ಆ್ಯಕ್ಚುಲಿ. ಅಂದರೆ ಡಿಪೆಂಡ್ಸ್ ನಾವು ಯಾವ ಥರ ಇದಕ್ಕೆ ಗೊಬ್ಬರ ಹಾಕೋದು. ಆ್ಯಂಡ್ ಏನು ಚೆನ್ನಾಗಿ ಡೆವಲಪ್ಮೆಂಟಿಗೆ ಇದು ಮಾಡೋದು ಪ್ರೋಸೆಸ್ಸು, ಅದ್ರ ಮೇಲೆ ಈ ಮರಗಳು ಬೆಳೆಯೋದು ಡಿಪೆಂಡ್ ಆಗುತ್ತೆ. ನಾವೇನು ಹಾಕ್ತಲೇ ಕರೆಕ್ಟಾಗಿ ನೀರು ಕೂಡ ಬಿಡದಲ್ಲೇ ಇದ್ದರೆ ಒಣಗೂ ಹೋಗ್ತದೆ. ಅಡಿಕೆ ಗಿಡಕ್ಕೆ ನೀರು ತುಂಬ ಮುಖ್ಯ. ಇಲ್ಲ ಅಂದರೆ ತುಂಬ ಒಣಗೋಗುತ್ತೆ, ಗಿಡಗಳೆಲ್ಲ ಹೋಗುತ್ತೆ. ನಮ್ಮ ಒಂದು 3-4 ಹೋಗ್ಬಿಟ್ಟಿದ್ದು ನೀರಿಂದಲೆಲ್ಲ. ನೀರು ಜಾಸ್ತಿ ಆಗಿ ಹೋಗಿದ್ದು. ನೀರು ಜಾಸ್ತಿ ಆದರೂ ಹೋಗುತ್ತೆ, ನೀರು ಕಮ್ಮಿ ಆದರೂ ಹೋಗುತ್ತೆ. ನೋಡಿ ಇನ್ನು ಈ ಥರ ಬರಬೇಕು. ಇದಿದಾವಲ್ಲ ಈಗ ಇದು ಸೆಂಟ್ರಲ್ಲಿ ಮಿಕ್ಕಿದ್ದು ಅಂತ ಹಾಕಿದ್ದು ನಾವು. ನೋಡಿ ಇಷ್ಟು ಚಿಕ್ಕದ್ರಲ್ಲಿ ಇಷ್ಟು ಹೊಡಿತಾ ಇದೆ. ದೊಡ್ಡ ಆದಮೇಲೆ ನೋಡಿ ಇಲ್ಲಿ ಅಲ್ಲಿ ದೊಡ್ಡದು ಹೊಡಿ ಸ್ಟಾರ್ಟ್ ಮಾಡ್ತು. ಆ್ಯಕ್ಚುಲಿ ಇದೊಂದು 10 ಫೀಟ್ ಬೆಳೆದ್ರೂ ಇಷ್ಟೇ ಹೊಡೆದ್ರೆ ಆವಾಗ ಮರ ಸಾಕಾದಾಗ ಕಾಯಿ ಬಿಡುತ್ತೆ.
ತೋರಿಸ್ತೀನಿ ಇನ್ನೊಂದೆರಡು. ಇಲ್ಲೊಂದಿತ್ತು, ಒಂದೊಂದು ಕಂದ್ರಿ ಗಿಡಗಳು ಇರ್ತವೆ ಗೈಸ್ ಇದರಲ್ಲಿ. ನೋಡಿ ಇಲ್ಲೊಂದು ಮರ ಒಣಗೋಗ್ಬಿಟ್ಟಿದೆ. ಇದೇನಕ್ಕಪ್ಪ ಒಣಗೋಗಿರೋದು ಅಂದರೆ ದುಂಬಿ ಹೊಡೆದು, ಮತ್ತೆ ಹೊಡೆಯಲ್ಲ, ಇದು ಕಿತ್ತಾಕ್ಬಿಟ್ಟು ಬೇರೆ ದುಂಬೇಕು. ಇಲ್ಲೊಂದೆರಡು ಮರ ಲಾಸ್ಟ್ ಇಯರೇ ಬಿಟ್ಟಿದ್ದು ಕಾಯಿ ಅದರಲ್ಲಿ, ಬಟ್ ಇಟ್ಸ್ ಸೂಪರ್. ಇದರಲ್ಲಿ ತರ್ಟಿಲಿದೆ. ಐ ಥಿಂಕ್ ಇದೇ ಅಲ್ಲ, ಥಿಂಕಲ್ಲ ಇದೇನೆ ಗೈಸ್. ನೋಡಿ ಈ ಸಲ ಕುಯ್ದಿದ್ದಾರೆ ಒಂದು, ಇಲ್ಲೊಂದು ಕುಯ್ದಿದ್ದು 1 2 3 4 5, ಇದರಲ್ಲಿ 5 ಕುಯ್ದಿದ್ದಾರೆ. ಹಾಂ ಇಲ್ಲಿದೆ ಈ ಮರ ನೋಡಿ, ಸಣ್ಣ ಇದೆ ಮರ. ಆ್ಯಂಡ್ ಇದೊಂದು ಅರ್ಧ ಅಡಿಗೆ ಒಂದು ಗೇಣು ಕಮ್ಮಿ ಇದೆ, ಬಟ್ ಇದರಲ್ಲಿ ಸಕ್ಕತ್ತಾಗಿ ಬಿಟ್ಟಿತ್ತು ಕಾಯಿ. ಈಗಲೂ ನೋಡಿ ಹೊಂಬಾಳೆ ಹೊಡಿತಾ ಇದೆ, ಇನ್ನೂ ಒಳಗಡೆ ಹೊಂಬಾಳೆ ಹೊಡಿತಿದೆ, ಈಚೆ ಕಡೆನೂ ಇದೆ. ಮರಗಳು ಈ ಥರ ಬರಬೇಕು ಚೆನ್ನಾಗಿ. ಅದಕ್ಕೆ ನೀರು ಮೇಯ್ನ್ ಗೈಸ್, ಅಡಿಕೆ ತೋಟಕ್ಕೆಲ್ಲ ಮೇಯ್ನ್ ಇರೋದೇ ವಾಟರು. ನೀವು ಹಸು ಗೊಬ್ಬರ 2 ಇಯರ್ಸ್ ಒಂದ್ಸಲ ಹಾಕಿದ್ರು ನೀರು ಮಾತ್ರ ಚೆನ್ನಾಗಿ ಬಿಡಬೇಕು ಇದಕ್ಕೆ, ಇಲ್ಲಾಂದರೆ ಗಿಡ ಎಲ್ಲ ಒಣಗೋಗುತ್ತೆ, ಚೆನ್ನಾಗಿ ಬರಲ್ಲ. ಹಸು ಗೊಬ್ಬರ ಹಾಕಿದ್ರೆ ಏನಪ್ಪ ಬೆನಿಫಿಟ್ಸ್ ಅಂದರೆ ಚೆನ್ನಾಗಿ ಬರುತ್ತೆ ಗಿಡ. ಆ್ಯಂಡ್ ಏನು 5 ಇಯರ್ಸ್ 6 ಇಯರ್ಸ್ ತೊಗೊಳೋದು ಒಂಬಳೆ ಬರೋಕ್ಕೆ, ಅದೆಲ್ಲ ಒಂದು 4 ಇಯರ್ಸ್ಗೆ ಬಂದ್ಬಿಡುತ್ತೆ. ಮುಂದೆ ಚೆನ್ನಾಗಿ ಬಂದಿದೆ, ನೆಕ್ಸ್ಟ್ ಇಯರ್ಸ್ಗೆ ಫುಲ್ಲು ಬರುತ್ತೆ ಎಲ್ಲದರಲ್ಲೇ. ನಾವು ಏನು ಅಡಿಕೆ ತೆಗೆದು ಅದನ್ನು ಮಾರಲ್ಲ, ಇಲ್ಲಿ ತೋಟನೇ ಕಟ್ಬಿಡ್ತೀವಿ ಈ ಥರ ನಮ್ಮ ಕಡೆ ಇದೆ. ಸೊ ಇವತ್ತಿನ ವಿಡಿಯೋ ಇದೆ, ನಮ್ಮದು ಅಡಿಕೆ ತೋಟ ಹೆಂಗಿದೆ ಏನು ಹೆಂಗೆ. ಇದನ್ನು ನಾವು 80 ರುಪೀಸ್ಗೆ 60 ರುಪೀಸ್ಗೆ ಒಂದು 60 ರುಪೀಸ್ಗೆ ಒಂದು ಗಿಡ ತೊಗೊಂಬಂದಿದ್ದು. ನಮ್ಮಪ್ಪ ಅವ್ರ ಫ್ರೆಂಡ್ ಅವ್ರದ್ದೇ ಇದೆ, ಅವರು ಮಾರ್ತಾರೆ ಅಡಿಕೆ ಸಸಿನ. ಸೊ 60 ರುಪೀಸ್ಗೆ ಒಂದು ತೊಗೊಂಬಂದಿದ್ದು. ಇಲ್ಲಿವರೆಗೂ ಅಮ್ಮಮ್ಮ ಅಂದರೆ ಗೊಬ್ಬರಕ್ಕಿಂತ ಖರ್ಚು ಮಾಡಿಲ್ಲ ನಾವು, ಯಾಕಂದರೆ ನಮ್ಮದೇ ಸ್ಟಾಕ್ ಇರುತ್ತಲ್ಲ, ನೀರೊಂದು ಬಿಟ್ಟಿದ್ದೀವಿ. ಮತ್ತು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕೇರ್ ಮಾಡಬೇಕಿದ್ದು ಜಾಸ್ತಿ, ನಾವು ಉಳುಮೆ ಮಾಡಬೇಕಾದ್ರೆ ಆಗಿರ್ಬೋದು, ಮತ್ತು ಅದಕ್ಕೆ ಮಣ್ಣು ಇದೆಲ್ಲ ಸೈಡಲ್ಲಿ ಇದಕ್ಕೆಲ್ಲ ಗೈಸ್ ಜಾಸ್ತಿ ಹತ್ರ ಉಳಂಗಿಲ್ಲ. ನಾವು ಟಿಲ್ಲರ್ ಇಟ್ಕೊಂಡಿದ್ದೋ, ಟ್ರಿಲ್ಲರು ಚಿಕ್ಕದು, ಏನು ಟ್ಯಾಕ್ಟ್ರಲ್ಲಿ ಹೊಡೆದ್ರೆ ಎಲ್ಲ ಬೇರೆ ಹೋಗುತ್ತೆ ಅಂದ್ಬಿಟ್ಟು. ಇವಾಗ ನಾನು ಬೆಂಗಳೂರಿಗೆ ಹೋಗಿರೋದ್ರಿಂದ ಮನೇಲಿ ಯಾರು ಹೊಡೆಯಲ್ಲ, ಅಷ್ಟು ಅಪ್ಪ ಹೊಡಿತಾರೆ. ಬಟ್ ಅದೇನೋ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಜಾಸ್ತಿ ಉಳ್ಸಲ್ವಲ್ಲ ಈಗ. ಅವಾಗಂದರೆ ಇದನ್ನೆಲ್ಲ ಆಗ್ತಾಯಿತ್ತು, ವೆಜಿಟೇಬಲ್ಸ್ ಎಲ್ಲ ಆಗ್ತಿದೆ, ಅವಾಗ ಹೊಡಿತಾಯಿದ್ದೋ, ಇವಾಗ ಏನು ಹೊಡಿಯಲ್ಲ ಅಷ್ಟು. ಸೊ ಜಾಸ್ತಿ ಉಳುಮೆ ಮಾಡಿದ್ರೂ ಕೂಡ ಫಸಲು ಬರೋಲ್ಲ ಇದರಲ್ಲಿ, ಹೊಂಬಳೆಲ್ಲ ಒಣಗೋಗುತ್ತೆ, ಕಾಯಿ ಬಿಡಲ್ಲ. ಸೊ ನೀರು ನಿಮ್ಮ ಬೋರ್ಗಳೆಲ್ಲ ಚೆನ್ನಾಗಿ ಬರುತ್ತೆ ಅಂದರೆ ಅಡಿಕೆನ ಹಾಕ್ಬೋದು. ಇಲ್ಲ ನಮ್ಮ ಬೋರಲ್ಲಿ ನೀರು ಕಮ್ಮಿ ಇದೆ ಅಂದರೆ ಡ್ರಿಪ್ಪು ಮಾಡಿ ಹಾಕ್ಬೋದು, ಇಲ್ಲ ಅಂತಲ್ಲ, ಡ್ರಿಪ್ಪಲ್ಲೂ ಬರುತ್ತೆ. ಬಟ್ ಈ ಥರ ದೊಡ್ಡ ಗಿಡ ಆದಮೇಲೆ ಚೆನ್ನಾಗಿ ನೀರು ಭೂಮಿಗೆ ಬಿಡಬೇಕು ಗೈಸ್, ಅವಾಗಲೇ ಗಿಡಗಳು ಚೆನ್ನಾಗಿ ಬರೋದು. ಅನ್ಬೋದು ಹನಿ ನೀರಾವರಿ ಚೆನ್ನಾಗಿ ತೊಟ್ಟುತ್ತೆ ಭೂಮಿ ಬುಡಕ್ಕೇನೆ ಅಂತ. ಗೈಸ್ ಬೇರೆ ಬುಡದಲ್ಲಿ ಒಂದೇ ಥರ ನೀರಲ್ಲ, ಸುತ್ತಲೂ ಇರುತ್ತೆ ಇಲ್ಲಿ. ನನಗೆ ಗೊತ್ತಿಲ್ಲ ಬೇರೆಯವ್ರು ಹೆಂಗೆ ಮಾಡಿದಾರ, ಬಟ್ ನಾವು ಇವಾಗ ಇದಕ್ಕೆ ಡ್ರಿಪ್ ಹಾಕಿಲ್ಲ. ಅದಕ್ಕೆಲ್ಲ ಫುಲ್ಲು ತೋಟಕ್ಕೆ ನೀರು ಬಿಡ್ತಾಯಿದ್ವಿ, ಚೆನ್ನಾಗಿ ತಂಪಾಗಿರಲಿ ಬೇಸಿಗೆಯಿಂದ. ಮತ್ತು ಈ ಬೇಸಿಗೆಯಲ್ಲಿ ನಾವು ಯಾವುದೇ ವೆಜಿಟೇಬಲ್ಸ್ ಹಾಕಿಲ್ಲ, ಯಾಕಂದರೆ ಫುಲ್ ನೀರನ್ನೆಲ್ಲ ಇದಕ್ಕೆ ಸಪ್ಲೈ ಮಾಡ್ತಾಯಿದ್ದೀವಿ. ಫುಲ್ ಈ ತೋಟಕ್ಕೆ, ಅಡಿಕೆ ತೋಟಕ್ಕೆ ಕಟ್ತೀವಿ, ಎಲ್ಲೂ ಬಿಡಲ್ಲ ನೀರಿನಿಂದ. ಇವು ಫುಲ್ಲು ಏನು ಮಾರ್ಚ್ ಏಪ್ರಿಲ್ವರೆಗೂ ಮಳೆಗಾಲ ಬರುತ್ತಲ್ಲ, ಅಲ್ಲಿವರೆಗೂ ನಾವು ಎಲ್ಲೂ ಕೂಡ ವೆಜಿಟೇಬಲ್ಸ್ ಆಗಲಿ ಏನೂ ಹಾಕಲ್ಲ, ಯಾಕಂದರೆ ನೀರು ಸಾಲಲ್ಲ ಅಂದ್ಬಿಟ್ಟು. ನೆಕ್ಸ್ಟ್ ಇಯರ್ಸ್ ಒಂದು ಬೋರ್ವೆಲ್ ಇಲ್ಲೇ ಹಾಕಿಸ್ಬೇಕು, ಸೊ ಅವಾಗ ಮ್ಯಾನೇಜ್ ಆಗುತ್ತೆ. ಇದನ್ನು ಮಾಡಿಕೊಂಡು ಅದಕ್ಕೂ ನೀರು ಎರಡಕ್ಕೂ ಮೇಂಟೈನ್ ಮಾಡೋಕ್ಕಾಗಲ್ಲ ಗೈಸ್. ಸ್ಕೂಲ್ ಬೇರೆ ಇದೆಯಲ್ಲ, ಅದಕ್ಕೆಲ್ಲ ಜೋಳ ಎಲ್ಲ ಬೇಕು, ಅದರಿಂದ ಮ್ಯಾನೇಜ್ ಮಾಡಬೇಕು. ಹೆಂಗ ಅಂತೂ ಹೇಳಲೇಬಾರ್ದು, ಪಿಕ್ಕ ಹೊಡೆದ ಕೈಗೆಲ್ಲ ಅಪ್ಪ. ಇರಿ ಗೈಸ್ ತೋರಿಸ್ತೀನಿ, ಇದೆ ಎಲ್ಲ ಇದು ಅಯ್ಯಪ್ಪ ನೋಡಿ, ಇಲ್ಲಿ ಓಡಾಡ್ತಿದೆ, ಇಲ್ಲಿದೆ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಕಂಪ್ಲೀಟ್ ಮಾಡ್ತೀವಿ. ನಾನು ಇದೆಲ್ಲ ಮುಗಿಸ್ಬೇಕು, ಇದೆಲ್ಲ ಎಲೆ ಎಲ್ಲ ಎತ್ತಿ ಅದಕ್ಕೆಲ್ಲ ನೇತಾಕಬೇಕು. ಸೊ ವಿಡಿಯೋನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಆ್ಯಂಡ್ ಸಪೋರ್ಟ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಹಿಂದಿನ ವೀಡಿಯೋಸ್ ಯಾರೆಲ್ಲ ನೋಡಿಲ್ಲ ಸೊ ನೋಡ್ಕೊಂಡು ಬನ್ನಿ. ನಮ್ದು ಒಂದೇ ಥರ ಲೈಫ್ ಇರೋಲ್ಲ, ಹಳ್ಳಿ ಲೈಫ್ ಇರೋಲ್ಲ, ಬೆಂಗಳೂರು ಲೈಫ್ ಒಂದೇ ಥರ ಇರೋಲ್ಲ, ಎಲ್ಲ ಥರ ಮಲ್ಟಿಪಲ್ ಇರುತ್ತೆ. ಎಲ್ಲ ಮಲ್ಟಿಪಲ್ ಎಕ್ಸ್ಪೀರಿಯನ್ಸ್, ಮಲ್ಟಿಪಲ್ ವರ್ಕ್ಸ್, ಮಲ್ಟಿಪಲ್ ಥಿಂಕಿಂಗ್. ಸೊ ಗೈಸ್, ವಿಡಿಯೋನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.